ಗಂಗಾ ಎಲ್ಲಿ ನಾಣಿ? ಅಲ್ಲಿದ್ದಾರೆ ಅಜ್ಜಿಯವರೇ. ಅಮ್ಮ, ಅಜ್ಜಿಯವರೇ, ನೀವ್ ಯಾವಾಗ ಬಂದ್ರಿ? ಅಯ್ಯೋ, ಏನ್ ಮಾಡ್ತಿದ್ದೀರಾ ನೀವು? ನನ್ನ ಕ್ಷಮಿಸು ತಾಯಿ, ಕ್ಷಮಿಸು. ಏನ್ ಅಜ್ಜಿಯವ್ರೆ, ನಾನ್ ನಿಮ್ಮನ್ನ ಕ್ಷಮಿಸೋದು ಅಂದ್ರೇನು? ನೀವು ದೊಡ್ಡವರು, ಹಾಗನ್ಬೋದಾ? ನಾನ್ ದೊಡ್ಡವಳಲ್ಲ ಅಮ್ಮ, ಪಾಪಿಷ್ಟೆ. ಗೊತ್ತಿದ್ದು ತಪ್ಪು ಮಾಡಿದೆ. ಏನ್ ತಪ್ಪು ಮಾಡಿದ್ರಿ ಅಜ್ಜಿಯವ್ರೆ? ನಿನ್ ಕತ್ ಕುಯ್ದ್ಬಿಟ್ಟು ಅಮ್ಮ. ಯಾವ ಪಾಪನೂ ಮಾಡದೇ ಇರೋ ಅಮಾಯಕಿಯಾಗಿದ್ ನಿನ್ನ ನಮ್ಮನೆ ಶಾಪಕ್ಕೆ ಬಲಿ ಪಶು ಮಾಡಿಬಿಟ್ಟೆ. ನಾನೇ ನನ್ನ ಕೈಯಾರೆ ನಿನ್ನ ನರ್ಕಕ್ಕೆ ತಳ್ಬಿಟ್ಟೆ. ಅಯ್ಯೋ, ಅಜ್ಜಿ ಎಲ್ಲ ಹೇಳೋ ತರ ಇದ್ದಾರೆ ನಾಣಿ, ಹೋಗ್ ತಡಿಬೇಕು. ಅಜ್ಜಿ, ಶಾಪ ಏನು ಅಜ್ಜಿಯವ್ರೆ? ನೀವ್ ಏನ್ ಮಾತಾಡ್ತಾ ಇದ್ದೀರಾ? ಅಷ್ಟಕ್ಕೂ ಏನ್ ನಡೀತು? ನಡೆದಿರೋ ಎಲ್ಲ ಘಟನೆಗಳಿಗೂ ಕಾರಣ ನಾನೇನಮ್ಮ. ನಿನ್ ಜೀವನ ಹೀಗಾಗೋದಕ್ಕೆ ಕಾರಣ ನಾನೇ. ನನ್ನಿಂದನೇ ನೀನಿಷ್ಟು ಕಷ್ಟಪಡ್ತಿರೋದು. ನಿನಗಿಷ್ಟೊಂದು ಕಷ್ಟ ಕೊಟ್ಟಿದ್ದು ನಾನೇನಮ್ಮ, ನಾನೇ. ನೀವೇನ್ ಮಾತಾಡ್ತಾ ಇದ್ದೀರೋ ನನಗೇನು ಅರ್ಥ ಆಗ್ತಿಲ್ಲ ಅಜ್ಜಿಯವ್ರೆ. ಅಜ್ಜಿ, ನೀವಿಲ್ ಬನ್ನಿ. ನನ್ಗೆ ಹೇಳೋಕ್ ಬಿಡು ಕಲ್ಪನಾ. ಗಂಗಾಗ್ ಯಾವ ವಿಷಯನೂ ಹೇಳ್ಬಾರ್ದು ಅಂತ ಜೈ ಹೇಳಿದನಲ್ವಾ ಅಜ್ಜಿ? ನೀವ್ ಬನ್ನಿ. ಅದು ಅಜ್ಜಿ, ನೀವ್ ಬನ್ನಿ, ಬನ್ನಿ ಅಜ್ಜಿ. ಅಣ್ಣವ್ರೆ, ಅಜ್ಜಿ ಏನೋ ಹೇಳ್ತಿದ್ರು, ಶಾಪ ಅದು ಇದು ಅಂತಿದ್ದಾರೆ. ನನಗೇನೋ ಅರ್ಥ ಆಗ್ಲಿಲ್ಲ. ಕೆಲವೊಂದಕ್ಕೆ ಅರ್ಥನ ತಿಳ್ಕೊಳ್ಳದೇ ಇರೋದೇ ಒಳ್ಳೇದು ಮೇಡಮ್. ಹಾಗಲ್ಲ ಅಣ್ಣವ್ರೆ, ನನ್ನ ನೋವುಗಳಿಗೆ ಕಷ್ಟಗಳಿಗೆ ಕಾರಣ ತಾನೆ ಅಂತ ಅಜ್ಜಿಯವರು ಹೇಳ್ತಿದ್ದಾರೆ. ಅವರಿಗೂ ನನಗೂ ಏನ್ ಸಂಬಂಧ? ಗೊತ್ತಿದ್ರೆ ಹೇಳು ಕೇಶವ.
ಯಾರು ಏನು ಮಾತಾಡ್ತಿಲ್ವಲ್ಲ, ಯಾಕೆ? ಆದ್ರೂ ನಾನು ದೇವಸ್ಥಾನದಲ್ಲಿ ಇದ್ದೀನಿ ಅಂತ ನೀವೆಲ್ಲರೂ ಯಾಕೆ ಬಂದ್ರಿ? ಯಾಕೆ ನನ್ನ ಜೊತೆನೇ ಇದ್ದೀರಾ? ನಾನು ಕೆಲಸ ಮಾಡ್ತಿದ್ರೆ ಯಾಕೆ ಅಡ್ಡಿ ಮಾಡ್ತಿದ್ದೀರಾ? ಹೇಳಿ ಅಣ್ಣ. ಏನ್ ಹೇಳು ಅಂತೀರ ಮೇಡಮ್? ಕನಿಕರ ಇಲ್ದಿರೋ ದೇವರು ಬರೆದಿರೋ ಕತೆ ಬಗ್ಗೆ ಹೇಳು ಅಂತೀರ, ಕಣ್ಣೀರಿಗೆ ಕಣ್ಣೀರು ಬರೋ ವ್ಯತೆ ಬಗ್ಗೆ ಹೇಳು ಅಂತೀರ. ನಿಮ್ ಸುತ್ತ ಇರೋರೆಲ್ಲ ನಿಮ್ಮವರೇ, ಆದ್ರೆ ಬೇರೆಯವರು. ಅವ್ರಿಗೂ ನಿಮಗೂ ಸಂಬಂಧ ಇದೆ, ಆದ್ರೆ ಅವರು ನಿಮ್ಮ ಸ್ವಂತದವರಲ್ಲ. ನಿಮ್ ಕಷ್ಟಗಳಿಗೆ ಕಾರಣ ಅವರೇ, ಆದ್ರೆ ನೀವು ಸಂತೋಷವಾಗಿದ್ರೆ ನೋಡ್ಬೇಕು ಅನ್ಕೋತಿದ್ದಾರೆ. ಅವರು ನಿಮ್ಮ ಶತ್ರುಗಳು ಮೇಡಮ್, ಹಾಗೆ ನಿಮ್ಮ ಬಂಧುಗಳು ಕೂಡ. ನಿಮ್ಮನ್ನ ಕತ್ತಲಿಗೆ ತಳ್ಳಿದ್ದು ಅವರೇ, ನೀವು ಬೆಳಕಿಗೆ ಬರಬೇಕು ಅಂತ ಕೇಳ್ಕೊತಿರೋದು ಅವರೇ. ನೀವೇನ್ ಹೇಳ್ತಿದ್ದೀರೋ ನನ್ಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ಹಾಗೆ ಹೇಳಿ ಅಣ್ಣ. ಹೇಳ್ಬೇಕಾಗಿರೋದು ನಾನಲ್ಲ ಮೇಡಮ್, ಆ ದೇವ್ರು. ಇವತ್ತು ರಾತ್ರಿ ನಡೆಯೋ ಜಾತ್ರೆ ನಿಮಗೆ ಉತ್ತರ ಕೊಡುತ್ತೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಬಂದಿದ್ದೀವಿ. ಸ್ವಲ್ಪ ಹೊತ್ತಲ್ಲೇ ಶುರುವಾಗೋ ಕತ್ಲಲ್ಲಿ ಬೆಳಕು ನೋಡಬೇಕು ಅಂತ ಬಂದಿದ್ದೀವಿ. ಶೂಟ್ ಮಾಡ್ಬಿಟ್ಲು. ಯಾರ್ ಪೌಡ್ರು? ಇನ್ಯಾರು? ನಿತ್ಯ. ಯಾರನ್ನ ಶೂಟ್ ಮಾಡಿದ್ಲು? ಗೊತ್ತಿಲ್ಲ. ನೀವ್ ನೋಡ್ಲಿಲ್ವಾ? ಹಾ, ಬಹುಶಃ ನಿನ್ನೆ ಶೂಟ್ ಮಾಡಿದ್ಲೇನೋ. ನನ್ ಯಾಕೆ ಶೂಟ್ ಮಾಡ್ತಾಳೆ? ಯಾಕೆ ನಿಮ್ಮನ್ ಮಾಡ್ಬಾರ್ದಾ? ನಿಮಗ್ ಬುಲೆಟ್ ಬೀಳಲ್ವಾ? ನಿತ್ಯಗೆ ಗಂಗಾ ಬದುಕೇ ಇದ್ದಾಳೆ ಅನ್ನೋ ನಿಜ ಗೊತ್ತಾದ್ರು, ಆ ಫೇಕ್ ಜಾನಕಿನ ನಾವೇ ಅರೇಂಜ್ ಮಾಡಿದ್ದು ಅಂತ ಗೊತ್ತಾದ್ರು, ನಿನ್ನ ನನ್ನ ಇಬ್ರನ್ನು ಸೇರಿಸಿ ಒಂದೇ ಸರಿ ಶೂಟ್ ಮಾಡ್ತಾಳೆ. ಅವಳಿಗೆ ಅಷ್ಟೊಂದು ಸೀನ್ ಇಲ್ಲ ಪೌಡ್ರು. ಆದ್ರೂ ಅವಳು ಗಂಗಾನ ನೋಡಿದಾಗ ಜೈಗ್ ಗೊತ್ತಾಗ್ದ ಹಾಗೆ ಗಂಗಾನ್ ಬಚ್ಚಿಟ್ಟಿದ್ವಿ. ಅವಳಿಗೆ ಗೊತ್ತಾಗದೆ ಬಚ್ಚಿಡೋಕ್ಕಾಗಲ್ವಾ ಏನೋ? ಇವಾಗ ನಿತ್ಯಕ್ಕೆ ಬಿಟ್ರೆ ಉಳಿದವ್ರಿಗೆಲ್ರಿಗೂ ಗಂಗಾ ಬದುಕೇ ಇದ್ದಾಳೆ ಅಂತ ಗೊತ್ತಾಗಿದೆ. ಅಯ್ಯೋ, ಅವರಲ್ಲಿ ಯಾರು ಒಬ್ರು ನಿತ್ಯಗೆ ಹೇಳಿದ್ರೆ? ಯಾರು ಹೇಳಲ್ಲ. ಹೇಳಿದ್ರೆ ಅವಳು ಗಂಗನ ಸಾಯಿಸ್ಬಿಡ್ತಾಳೆ ಅಂತ ಎಲ್ರಿಗೂ ಗೊತ್ತು. ಅಬ್ಬಾ, ನಿತ್ಯನೇ ತಿಳ್ಕೊಂಡ್ರೆ ಹೇಗ್ ಗೊತ್ತಾಗುತ್ತೆ? ಆ ಫೇಕ್ ಜನಕ್ಕೆ ಹೇಳಿದ್ರೆ? ಅಯ್ಯೋ, ಅವಳು ಸಿಗ್ಬೇಕಲ್ಲ. ಅಬ್ಬಾ, ಸಿಕ್ರೆ ಅವಾಗೇನೋ ಒಂದ್ ಮಾಡಿ ತಪ್ಪಿಸ್ಕೊಳ್ಳೋಣ ಬಿಡಿ ಪೌಡ್ರು. ಈಗ್ಲಿಂದಾನೇ ಟೆನ್ಷನ್ ಯಾಕೆ? ಎಲ್ಲ ನಿನ್ನಿಂದನೇ ಟೆನ್ಷನ್ನು. ಈಗಷ್ಟೇ ಏನೋ ನಿತ್ಯಗೆ ನಿಜ ಗೊತ್ತಾದ್ರೆ ಗಂಗಾಗೂ ನಮಗೂ ಅದೋ ಗತಿ ಅಂದೆ. ಇವಾಗೇನೋ ರಿಲ್ಯಾಕ್ಸ್ಡ್ ಆಗಿದ್ಯಾ? ನೀನ್ ದೊಡ್ಡ ಊಸರು ಬಳ್ಳಿ ಚಂದ್ರಿಕಾ. ಹಲೋ, ಮುಗ್ದೋಯ್ತು ಚಂದ್ರಿಕಾ, ನಮ್ ಕತೆ ಪೂರ್ತಿ ಮುಗ್ದೋಯ್ತು ಕಡೆ.
ಏನಾಯ್ತು ಪೌಡ್ರು? ದೇವಸ್ಥಾನದಲ್ಲಿ ಜಾತ್ರೆ ನಡೀತಿದ್ಯಂತೆ. ನಡೆದ್ರೆ ನಡೀಲಿ ಬಿಡಿ, ನಮ್ಗೇನು? ಅಲ್ಲಿಗೆ ನಿಮ್ಮ ಅಮ್ಮ, ಅತ್ತಿಗೆ, ರೂಪ, ನಾಣಿ, ಮೀನಾಕ್ಷಿ ಎಲ್ರೂ ಹೋಗಿದಾರಂತೆ. ಹೋದ್ರೆ ಹೋಗ್ಲಿ, ನಮಗೇನು? ನಿತ್ಯ ಕೂಡ ಹೋಗಿದ್ದಾಳಂತೆ. ಆದ್ರೂ ಸರಿ, ನಮ್ಗೇನು? ಅಲ್ಲಿ ಗಂಗಾ ಇದ್ದಾಳಂತೆ. ಏನ್ ಪೌಡ್ರು ನೀನ್ ಹೇಳಿದ್ದು? ದೇವಸ್ಥಾನದಲ್ಲಿ ಗಂಗಾ ಇದ್ದಾಳೆ, ನಿತ್ಯ ಕೂಡ ಇದ್ದಾಳೆ. ನಿತ್ಯ ಗಂಗನ ನೋಡ್ಬಿಟ್ರೆ ನಮ್ ಗತಿ ಅದೋ ಗತಿ. ಎಷ್ಟು ದೊಡ್ಡ ಜಾತ್ರೆ ಸ್ವಾಮಿ ಇದು. ಜನರು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಜಾತ್ರೆ ಕಣ್ಣಿಗೆ ಹಬ್ಬವನ್ನೇ ತರ್ತಾ ಇದೆ. ನೋಡೋದಕ್ಕೆ ನನ್ನೆರಡೂ ಕಣ್ಣು ಸಾಲೋದಿಲ್ಲ. ಯಾಕೆ ಸ್ವಾಮಿ ನಗ್ತಿದ್ದೀರಾ? ಸಂಭ್ರಮನ ನೋಡೋದಕ್ಕೆ ನಿನಗೆ ಎರಡು ಕಣ್ಣು ಸಾಲ್ತಿಲ್ಲ. ಆದ್ರೆ ಒಂದೆರಡು ಕಣ್ಣು ಕೆಟ್ಟ ಕಣ್ಣು. ಒಂದು ಒಳ್ಳೇದನ್ನ ನೋಡ್ಬೇಕು ಅಂತ ಎದುರು ನೋಡ್ತಿದೆ. ಆ ಕೆಟ್ಟ ಕಣ್ಣಿನ ಜೊತೆ ಸೇರಿರೋ ಮತ್ತೆರಡು ಜೊತೆ ಕಣ್ಣು ಕೂಡ ಬಂದಿದೆ. ಅಯ್ಯಯ್ಯೋ ಅಯ್ಯಯ್ಯೋ, ಇದೇನ್ ಜಾತ್ರೆ ಚಂದ್ರಿಕಾ? ಜನ ಕಣ್ಣಿಗೆ ಕಾಣಿಸೋ ಅಷ್ಟು ದೂರನೇ ಇದ್ದಾರೆ. ಎಷ್ಟು ಜನರಲ್ಲಿ ನಿತ್ಯನ ಹುಡ್ಕೋದು ಅಂದ್ರೆ ಸಮುದ್ರದಲ್ಲಿ ಗುಂಪಿನ ಹುಡುಕ್ದಾಗೆ. ಅಬ್ಬಾ, ಅವಳು ಇಲ್ಲೇ ಇದ್ದಾಳೆ ಅಂತ ಹೇಳ್ದೆ ಅಲ್ವಾ? ಯಾವ್ದೋ ಒಂದ್ ಜಾಗದಲ್ಲಿ ಕಾಣಿಸ್ತಾಳೆ ಬಿಡಿ, ನಡೀರಿ. ಆ ಕೆಟ್ಟ ಕಣ್ಣು ಹುಡುಕೋ ಒಳ್ಳೆ ವ್ಯಕ್ತಿ ತನ್ನ ದೀಕ್ಷೆಗೋಸ್ಕರ ಸಿದ್ಧ ಆಗ್ತಿದೆ. ಆ ಒಳ್ಳೆ ವ್ಯಕ್ತಿನ ಹೆತ್ತ ತಾಯಿ ಶೋಕದಿಂದ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ತಲೆಮಾರುಗಳ ಶಾಪ ದೂರ ಆಗುತ್ತೋ ಇಲ್ವೋ ಅಂತ ಆ ವಂಶದ ಹಿರಿತಲೆ ಸೊಸೆ ವೇದನೆಯಿಂದ ಎದುರು ನೋಡ್ತಾ ಇದ್ದಾರೆ. ಆ ಮನೆ ಉಪ್ಪು ತಿಂದಿರೋ ವಿಶ್ವಾಸ ಯಾವುದೋ ಒಂದು ಒಳ್ಳೇದು ನಡೀಬಾರ್ದ ಅಂತ ಆಸೆಯಿಂದ ನಂಬಿಕೆಯಿಂದ ಎದುರು ನೋಡ್ತಾ ಇದೆ. ಇಷ್ಟು ಜನರಲ್ಲಿ ಒಂದು ಮುಗ್ಧ ಪ್ರಾಣ ತಪ್ಪೋಗಿ ತಾಯಿಗೋಸ್ಕರ ಹುಡುಕ್ತಾ ಇದೆ. ಅಮ್ಮ ಅಮ್ಮ, ನನ್ನ ಶಿವ ಎಂತ ಚಮತ್ಕಾರಕ ಚೆಲುವಯ್ಯ. ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ದಿರೋ ಅಮಾಯಕನ ಹಾಗೆ ಇರ್ತಾನೆ. ಕೇಳಿದ ತಕ್ಷಣ ವರ ಕೊಡೋ ಬೋಳಾ ಶಂಕರ ತಾನು ಮಾಡಿರೋ ಬೊಂಬೆಗಳ ಜೊತೆ ತಾನೇ ಆಟ ಆಡ್ತಾ ಇದ್ದಾನೆ. ಎಲ್ಲದಕ್ಕೂ ಮೂಲವಾಗಿರೋ ಆ ತಾಯಿ ಆದಿಪರಾಶಕ್ತಿ ತನ್ನ ಶಕ್ತಿ ತೋರಿಸೋದಕ್ಕೆ ಸಿದ್ಧ ಆಗ್ತಿದ್ದಾಳೆ. ಸ್ವಾಮಿ ನಾಟಕ, ಅಮ್ಮನ ಕಟಾಕ್ಷ ಶುರು ಆಗ್ತಾ ಇದೆ. ಚಲವಯ್ಯ, ಇನ್ನು ನಿನಗೆ ಎರಡು ಕಣ್ಣು ಅಲ್ಲ, 1000 ಕಣ್ಣಿದ್ರೂ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಅಬ್ಬಾ, ಜರ್ಗಿಮ್ಮ, ಜಾಗ ಬಿಡಿಮ್ಮ. ಬಾ ಚಂದ್ರಿಕಾ. ಅಮ್ಮ ಅಮ್ಮ ಅಮ್ಮ.
ಏನಯ್ಯ ಕಣ್ ಎಲ್ಲಿಡ್ಕೊಂಡು ಹೋಗ್ತಿದ್ಯಾ? ಹಾ ಜೇಬಲ್ಲಿ ಇಟ್ಕೊಂಡಿದ್ದೀನಮ್ಮ. ಸಾಲವಾಗಿ ಬೇಕು ಅಂದ್ರೆ ಕೇಳು, ಕೊಡ್ತೀನಿ. ನನ್ ಕಾಲ್ ತೊಳ್ದಿದ್ ಸಾಲದೆ ಮತ್ತೆ ಜೋರ್ ಮಾಡ್ತಿದ್ಯಾ? ಇಲ್ಲ, ನೀನು ನನ್ನ ಹೆಂಡತಿಗಿಂತ ಅಂದವಾಗಿದೀಯ ಅಂತ ಮಮಕಾರ. ಅವ್ರ ಜೊತೆಗೆ ಏನ್ರಿ? ನೀನ್ ಹೋಗಮ್ಮ, ಅವ್ರು ನೋಡ್ದೆ ತುಳಿದ್ರು. ಇಲ್ಲಂದ್ರೆ ಏನ್ ಚಂದ್ರಿಕಾ, ಇಷ್ಟು ಮಂದಿ ಜನರಲ್ಲಿ ನೆಲ ಎಲ್ಲಿದ್ಯೋ ಕಾಲೆಲ್ಲಿದ್ಯೋ ಯಾರಿಗೂ ಗೊತ್ತಾಗುತ್ತೆ. ನೋಡ್ದೇನೆ ತುಳಿದಿದ್ದಕ್ಕೆ ದೊಡ್ಡ ರಾದಂತ ಮಾಡ್ತಿದ್ದಾಳೆ. ಅಲ್ಲೋಡಿ, ನಿತ್ಯ ಅಲ್ಲಿದ್ದಾಳೆ, ಬನ್ನಿ. ಅಮ್ಮ ಅಮ್ಮ ಏಯ್ ಏಯ್, ಏನಪ್ಪ, ಆ ಕಡೆ ಹೋಗಿ ಊದಪ್ಪ ಸ್ವಾಮಿ, ಹೋಗು. ಏನಮ್ಮ ನಿತ್ಯ, ಇಲ್ಲೇನ್ ಮಾಡ್ತಿದ್ಯಾ? ಜಾತ್ರೆ ನೋಡೋದಕ್ ಬಂದಿದ್ಯಾ? ಬುಲ್ಶಿಟ್. ಇಲ್ಲಿ ಜಾತ್ರೆಗೂ ಮೀರಿದ್ದೇನೋ ನಡೀತಿದೆ. ಜಾತ್ರೆಯಲ್ಲಿ ಜಾತ್ರೆ ಅಲ್ದೇನೆ ಇನ್ನೇನ್ ನಡೀತಮ್ಮ? ಏನೋ ನಡೆಯುತ್ತೆ ಅಂತ ನನ್ 6th ಸೆನ್ಸ್ ಹೇಳ್ತಾ ಇದೆ. ಏನು ನಡೆಯಲ್ಲಮ್ಮ, ಸುಮ್ನೆ ಟೈಮ್ ವೇಸ್ಟ್. ಬಾ ಮನೆಗೆ ಹೋಗೋಣ. ಎಲ್ಲರೂ ಇಲ್ಲೇ ಇದ್ರೆ ನಾನ್ ಮಾತ್ರ ಮನೆಗೆ ಹೋಗಿ ಏನ್ ಮಾಡ್ಲಿ? ಎಲ್ರು ಇಲ್ಲೇ ಇದಾರ? ಯಾರ್ಯಾರು ಇದಾರಮ್ಮ? ಮಾಮ್, ಅಜ್ಜಿ, ಕಲ್ಪನಾ ಆಂಟಿ, ನಾಣಿ ಫ್ಯಾಮಿಲಿ ಎಲ್ಲರೂ ಇಲ್ಲೇ ಇದ್ದಾರೆ. ಆ ಸ್ವಾಮೀಜಿ ಕೂಡ ಬಂದಿದ್ದಾನೆ. ಅವನ್ ಬಂದ್ ಪ್ರತಿ ಸರಿ ಏನಾದ್ರೂ ನಡೆಯುತ್ತೆ. ಇವಾಗ ಕೂಡ ಏನೋ ನಡೆಯುತ್ತೆ. ಅದು ನನಗೆ ಸಂಬಂಧಿಸಿದೆ ಅಂತ ನನ್ಗನ್ನಿಸ್ತಿದೆ. ಅದು ನಿನ್ ಭ್ರಮೆನಮ್ಮ. ನಿನ್ನಂತ ಹೈ ಕ್ಲಾಸ್ ಹೆಣ್ಮಕ್ಳಿಗೂ ಇಂಥ ಲೋ ಕ್ಲಾಸ್ ಜಾತ್ರೆಗೂ ಏನ್ ಸಂಬಂಧ? ನನ್ನಂತ ಹೈ ಕ್ಲಾಸ್ ಹೆಣ್ಣಿಗೆ ಗಂಗಾ ಅಂತ ಲೋ ಕ್ಲಾಸ್ ಹೆಣ್ಣಿಗೂ ಈ ದೇವ್ರ ರಿಲೇಷನ್ ಕಲ್ಪಿಸ್ಲಿಲ್ವಾ? ಅಮ್ಮ ಅಮ್ಮ ಸಿ, ನಿಮಗೆ ತಾಳ್ಮೆ ಇದ್ರೆ ಇರಿ, ಇಲ್ಲ ಅಂದ್ರೆ ಹೊರಟೋಗಿ. ನಾನು ಎಲ್ಲಿಗೂ ಬರಲ್ಲ. ಜಾತ್ರೆ ಆಗೋವರೆಗೂ ಇಲ್ಲೇ ಇರ್ತೀನಿ. ಅಯ್ಯಯ್ಯೋ, ನಮ್ಮ ಮಾತನ್ನ ನಿತ್ಯ ಕೇಳೋ ತರ ಇಲ್ಲ ಚಂದ್ರಿಕಾ. ನಿತ್ಯಗೆ ಹೇಳಿದ್ರು ಲಾಭ ಇಲ್ಲ. ನಿತ್ಯ ಬಂದಿದ್ದಾಳೆ ಅಂತ, ಗಂಗಾನ ನೋಡ್ತಾಳೆ ಅಂತ ಅವ್ರಿಗೆ ಹೇಳೋಣ ನಡಿ. ಅದೇ ಬೆಟರ್ ಪೌಡ್ರು. ಅವ್ರಾದ್ರೂ ಎಚ್ಚರಿಕೆ ವಹಿಸ್ತಾರೆ. ಬನ್ನಿ ಬನ್ನಿ ಬನ್ನಿ. ಅಮ್ಮ ಅಮ್ಮ ಎಲ್ಲಿದ್ಯಮ್ಮ? ಕಾಣಿಸಮ್ಮ, ನನಗೆ ಭಯ ಆಗ್ತಿದೆ ಅಮ್ಮ. ಅಮ್ಮ 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 ಅಮ್ಮ. ದಿವ್ಯಾ, ಯಾಕೆ ಅಳ್ತಾ ಇದ್ಯಮ್ಮ? ಈಗಲೇ ಬರ್ತೀನಿ ಅಂತ ನಮ್ಮಮ್ಮ ಎಲ್ಲ ಹೊರಟೋದ್ರು ಆಂಟಿ. ಕಾಣಿಸ್ತಿಲ್ಲ. ಅಮ್ಮ ಅಮ್ಮ ನಾಣಿ, ಮೀನಾಕ್ಷಿ, ಏನ್ ಮೇಡಮ್? ನೀವು ಗಂಗಾನ ನೋಡಿದ್ರಾ? ಇಲ್ಲ ಮೇಡಮ್. ಗಂಗಾ ಮೇಡಮ್ ಅವ್ರು ಇಲ್ಲೇ ಇರ್ಬೇಕಲ್ವಾ ಮೇಡಮ್? ನಾನು ನಮ್ಮ ಅಮ್ಮನ ಬಗ್ಗೆ ಹೇಳಿದ್ರೆ ಆಂಟಿ ಗಂಗಾ ಅವ್ರ ಬಗ್ಗೆ ಕೇಳ್ತಿದಾರಲ್ಲ. ಅಜ್ಜಿ, ಕಲ್ಪನಾ ಅವ್ರೆ, ನೀವು ಗಂಗಾನ ನೋಡಿದ್ರಾ? ಇಲ್ಲ ಅಮ್ಮ. ಗಂಗಾಗೆ ಏನಾಯ್ತು? ಅತ್ಗೆ ಕಾಣಿಸ್ತಾ ಇಲ್ವಂತೆ.